ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಕಥೆನೇ ಎಕ್ಸ್ಟ್ರಾರ್ಡನರಿ, ಜೊತೆಗೆ ಲವ್ಲಿ ಸ್ಕ್ರೀನ್ ಪ್ಲೇ, ತರುಣ್ ಡೈರೆಕ್ಷನ್ ಅಂತೂ ಸೂಪರ್. ಈ ಥರ ಒಬ್ಬ ಸ್ಟಾರ್ನ ಯಾವ ಥರ ಮೌಂಟ್ ಮಾಡಬೇಕು ಅಂತ ತರುಣ್ ಅದ್ಭುತ ಮಾಡಿದ್ದಾರೆ. ಡೈಲಾಗ್ಸ್ ಮಾಸ್ತಿ, ಈ ವರ್ಷದ ಬೆಸ್ಟ್ ಡೈಲಾಗ್ಸ್ ಅಷ್ಟು ಚೆನ್ನಾಗಿದೆ. ಅಂದರೆ ಆರ್ಟಿಸ್ಟ್ ಎಲ್ಲರೂ ಅದೆಲ್ಲದಕ್ಕೂ ಕಿರೀಟ ಥರ ನಮ್ಮ ಖಾತೆಯ ದರ್ಶನ, ಅವರ ಸ್ಕ್ರೀನ್ ಪ್ರೆಸೆನ್ಸು, ಅವರ ಡೈಲಾಗ್ ನಟನೆ, ಫೈಟು ಅದ್ಭುತ. ರಾಕ್ ಲೈನ್ ಅವ್ರ ಜೊತೆ ಆ ಫಸ್ಟ್ ಫಿಲ್ಮ್ ನಾನು ಬೆಳ್ಳಿ ಮಾಡೋದು ಮಾಡಿದ್ವಿ. ಈಗ ಮಾಲಾಶ್ರೀ ಮೊದಲು ಹೀರೋಯಿನ್ ಆಗಿ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಬಹಳ ಒಳ್ಳೆ ಫಿಲ್ಮ್ ಅನ್ನಿಸ್ತು, ಬಹಳ ಖುಷಿ ಪಡ್ತು. ಟು ದ ಎಂಟೈರ್ ಟೀಮ್, ಹರಿಕೃಷ್ಣ ಮ್ಯೂಸಿಕ್ ಇರ್ಬೋದು, ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಎಲ್ಲರಿಗೂ ಅಭಿನಂದನೆಗಳು. ಕನ್ರಾಜ್ ರಾಕ್ ಲೈನ್ ಸರ್, ಮ್ಯಾಸಿವ್ ಹಿಟ್ ಇದು. ನಮಸ್ತೆ. ಬಹಳ ದಿನಗಳ ಕಾಲ ನೆನಪುಳಿಯುವಂಥ ಒಂದು ಪರಮಾದ್ಭುತ ಸಿನಿಮಾ ಕಾಟೇರ. ದರ್ಶನ್ ಸಾಹೇಬ್ ದನಿ, ಅವರ ನಟನೆಗೆ ಅಭಿಮಾನಿ. ಆ ದನಿ ಕೇಳಿ ಬೆಚ್ಚಬಿದ್ಬಿಟ್ಟು, ನೀವು ನಿರ್ದೇಶನ ಅಂದರೆ ಒಂದು ಪ್ರೊಡಕ್ಷನ್ ಹೌಸ್ ಆಗಿರಬೇಕು. ಅದಕ್ಕೆ ತರುಣ್ ಸುತ್ತಿರೋರ ಕೆಲಸನ ಮತ್ತು ರಾಕ್ ಲೈನು ವೆಂಕಟೇಶ್ ಕೆಲಸ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇವತ್ತು ಹರಿಕೃಷ್ಣ ಅವರ ಕೆಲಸ, ಇಡೀ ಚಿತ್ರತಂಡದ ಕೆಲಸ, ಕಥೆ ಮತ್ತು ಬರವಣಿಗೆ ಎಲ್ಲದೂ ಸೇರಿಕೊಂಡು ಪರಮಾದ್ಭುತ ಕಮರ್ಷಿಯಲ್ ಟ್ರ್ಯಾಕ್. ಅಂತಿಮವಾಗಿ ದರ್ಶನ್ ಸಾಹೇಬರಿಗೆ ಒಂದು ರಾಯಲ್ ಸಲ್ಯೂಟ್. ನಾನು ಅವರ ಹಲವಾರು ವಿಷಯಗಳಿಗೆ ಅಭಿಮಾನಿ, ಬಟ್ ನಟನೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಏನು. ಎಕ್ಸಾಂಪಲ್ ಥರ ಆ್ಯಕ್ಟ್ ಮಾಡ್ತಿದ್ದಾರೆ. ಬಹಳ ದಿನಗಳ ಕಾಲ ನೆನಪುಳಿಯುತ್ತೆ. ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಸಿನಿಮಾನ ನೋಡಿ ನಿಮ್ಮ ಬಹುದಿನಗಳ ನೆನಪಾಗಲಿ ಕಾಟೇರ. ಒಬ್ಬ ಕನ್ನಡಿಗನಾಗಿ ನನ್ನ ಆಶಯ. ಜೈ ಹೋ.